ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ನೂಲ ಹುಣ್ಣಿಮೆ ಅಂತೆ. ಸೊ 10 ವರ್ಷದ ಬಿಲೋ 10 ಇಯರ್ ಮಕ್ಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಅರಿಶಿನ ದಾರ ಕಟ್ಟಿ ಪೂಜೆ ಮಾಡಬೇಕಂತೆ. ಅದರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ರೀಲ್ಸಲ್ಲಿ ನೋಡಿದೆ. ರೀಲ್ಸ್ ಹೇಳೋದೆಲ್ಲ ನಿಜ ಅಂತ ನಾನು ಹೇಳ್ತಿಲ್ಲ, ಬಟ್ ಏನಕ್ಕೆ ಬೇಕು, ಒಂದು ದಾರ ಕಟ್ಟೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಅಂದರೆ ಟ್ರೈ ಮಾಡೋಣ ಅಲ್ವಾ. ಅದಕ್ಕೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇವಾಗ ನನ್ನ ಮಗಳಿಗೂ ಸ್ನಾನ ಆಗಿದೆ, ನಮ್ಮ ಅತ್ತೆ ರಾಗಿ ಸರಿ ತಿನ್ನಿಸ್ತಿದ್ದಾರೆ. ಸೊ ಇವಾಗ ದೀಪ ಎಲ್ಲ ಹಚ್ಚಿದ್ದೀನಿ. ಇವಾಗ ಊದ್ಗಡ್ಡಿ ಬೆಳಗಿ ಅವಳಿಗೆ ದಾರ ಕಟ್ಟೋಣ ಬನ್ನಿ. ಅದು ಅಲ್ಲದೆ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ನಮ್ಮ ಫ್ರೆಂಡ್ ಮನೆ ಒಬ್ರದ್ದು, ಫ್ರೆಂಡ್ ಕಮ್ ಸಿಸ್ಟರು. ಸೊ ಅಲ್ಲಿಗೂ ಬೇರೆ ಹೋಗಬೇಕು. ಸೊ ಅದಕ್ಕೆ ಆಲ್ಮೋಸ್ಟ್ ಕೆಲಸ ಎಲ್ಲ ಬೇಗ ಮಾಡಿದ್ದೀನಿ ಇವತ್ತು. ಬನ್ನಿ ಇವಾಗ ದಾರ ಕಟ್ಟಿ ನನ್ನ ಮಗಳಿಗೆ ಪೂಜೆ ಮಾಡೋಣ. ನೋಡಿ ಗೈಸ್, ಪೂಜೆ ಎಲ್ಲ ಆಯಿತು. ನಮ್ಮನೆ ಲಕ್ಷ್ಮಿ ನೋಡಿ, ನಾವು ಹಳೇ ಮುಖವಾಡ ಇಟ್ಟಿದ್ದೀವಿ. ಹೊಸದು ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹಳೇದನ್ನೇ ಇಟ್ವಿ. ನೋಡಿ, ಇಲ್ಲಿ ದಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು 9 ಎಳೆದು, ಅದಕ್ಕೆ 9 ಎಳೆ ದಾರ ತಗೊಂಡು ಅರಿಶಿನ ಲೇಪನ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಪೂಜೆ ಎಲ್ಲ ಮಾಡಿ ನನ್ನ ಮಗಳು ಇದಕ್ಕೆ ಕಟ್ಟೋಣ ಕೈಗೆ. ಕೂತ್ಕೋ, ಕೈ ಕಡೆ ಕೂತ್ಕೋ. ಎಸ್, ಗುಡ್ ಗರ್ಲ್. ನೋಡಿ ಗೈಸ್, ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ಆಗಲೇ ತೇವ ಮಾಡ್ಕೊಂಡು ಕೂತೈತಿ ಕ್ಯೂಟಿ ಪಪ್ಪು. ಜೇಜಿ ಹತ್ರ ಬೇಡ್ಕೋ ಜೇಜಿ ಹತ್ರ. ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊ. ಮುಡ್ಕೋತೀಯ ಹೂನ ಕಿವಿಗೆ? ಮುಡ್ಕೋತೀಯಾ? ಕಾಣಿಸ್ತಾಯ್ತಾ? ಇಲ್ಲ, ಬಲ್ಗೈ ಕೊಡು, ಕೈ ಕೊಡು. ಕೈಗೆ ದಾರ ಕಟ್ಟೋಣ. ನೋಡಿ, ಎಲ್ಲ ತೇವ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ. ಎಸ್, ಗುಡ್ ಗರ್ಲ್. ಯಾ, ಸಾಕು? ಲೂಸ್ ಸಾಕಂದ? ಇರು 3 ಗಂಟೆ ಹಾಕ್ತೀನಿ. ಜೇಜಿ ಹತ್ರ ಕೇಳ್ಕೊ ಜೇಜಿನ ಬ್ಲೆಸ್ಸಿಂಗ್ ಮಾಡಿ ಅಂತ. ಆಗೋಯ್ತು. ಎಸ್, ಆಯ್ತು. ಓ, ಹಾಯ್ ಮಾಡು. ಹಾಯ್. ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಕಟ್ಟಿಸ್ಕೊಂಡಿದೆ ದಾರನ. ಪುಟ್ಟು ಬಾ, ಎದ್ದು ಬಾ, ಸಾಕು ಬಾ. ಮಾಡ್ಬಿಡು ಒಂದ್ಸರಿ ನಮಸ್ಕಾರ. ಜೇಜಿಗೆ ನಮಸ್ಕಾರ ಮಾಡ್ಬಿಡು. ಅಲ್ಲಿ ಆ ಕಡೆ ತಿರ್ಕೊಂಡು ಮಾಡು, ಆ ಕಡೆ ಜೇಜಿ ಇರೋದು. ಟಿಫನ್ಗೆ ಚಪಾತಿ ಮಾಡಿದ್ದೀನಿ. ಚಪಾತಿ ಮತ್ತು ಚಟ್ನಿ ಏನು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಚಪಾತಿ ಪೌಡರ್ ವೇಸ್ಟ್ ಆಗ್ತಿತ್ತು. ತುಂಬ ದಿನ ಆಗಿತ್ತು ತೊಗೊಬಂದು. ತುಂಬ ದಿನ ಅಂದರೆ ಲಾಸ್ಟ್ ಮಂತ್ ತೊಗೊಬಂದಿರೋದು. ಸೊ ಅದಕ್ಕೆ ಖಾಲಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಚಪಾತಿಗೆ ರೆಡಿ ಮಾಡಿದೆ ಇವತ್ತು. ಚಿಕ್ಕಪ್ಪ ನೋಡಿ ಗೈಸ್, ನಮ್ಮ ಪಾಪು ಹೆಂಗ್ ಚಿಕ್ಕಪ್ಪ ಅಂತ ಹೇಳ್ತಿದೆ. ಫ್ಲೂಯೆಂಟಾಗಿ ಹೇಳ್ತೈತಿ ನನ್ನ ಬಂಗಾರಿ, ಚಿಕ್ಕಪ್ಪ ಅಂತ. ಗೈಸ್, ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಬ್ಲಾಕ್ ಕಲರ್ ಸ್ಯಾರಿ ಹಾಕಿದ್ದೀನಿ. ಇದು ನನ್ನ ಹಸ್ಬೆಂಡ್ ಕೊಡಿಸಿರೋದು. ಇದನ್ನು ನಾನು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು. ಬ್ಲಾಕ್ ಕಲರು ಬ್ಲೌಸ್ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಸ್ತಾ ಇರೋದ್ರಿಂದ ಆಗ್ತಾನೆ ಇರಲಿಲ್ಲ. ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಏನೋ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಕಂಫರ್ಟಬಲ್ ಆಗಿದೆ. ಸೊ ಅದಕ್ಕೆ ಇದರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ 11 ಕಿಲೋಮೀಟರ್ ಇದೆ ಲೊಕೇಶನ್ನು. ಅದೇನು ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಿರೋದು. ತುಂಬಾ ಕ್ಲೋಸು ಅಕ್ಕ. ಪ್ರತಿ ಫಂಕ್ಷನ್ಗೂ ಕೂಡ ಬಂದಿದ್ದಾರೆ ನನಗೆ. ಎಂಗೇಜ್ಮೆಂಟ್ ಒಂದಕ್ಕೆ ಬಿಟ್ಟು ನನ್ನ ಮದುವೆ, ನಾಮಕರಣ, ಸೀಮಂತ ಪ್ರತಿಯೊಂದಕ್ಕೂ ಕೂಡ ಬಂದಿದ್ದಾರೆ. ಸೊ ಅದಕ್ಕೇ ಈ ಟೈಮು, ಲಾಸ್ಟ್ ಟೈಮ್ ಗೃಹ ಪ್ರವೇಶಕ್ಕೂ ಕೂಡ ಹೇಳಿದ್ರು. ಮಗುವಾಗಿ 3 ಮಂತ್ಸ್ ಆಗಿತ್ತು. ಸೊ ಅದಕ್ಕೆ ನಾನು ಹೋಗೋಕ್ಕೆ ಹೋಗಲಿಲ್ಲ. ಸ್ವಲ್ಪ ದೂರನೇ ಇತ್ತು ನಮ್ಮಮ್ಮ ಮನೆಯಿಂದ. ಅದಕ್ಕೆ ಇವಾಗ ಅಟ್ಲೀಸ್ಟ್ ಸತ್ಯನಾರಾಯಣ ಪೂಜೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ನಾನು ಬಂದು ನನ್ನ ಗಾಡಿನಲ್ಲಿ ಹೋಗ್ತಿರೋದು. ಸುಮ್ಮನೆ ಆಟೋ ಹಿಡಿದು ಬಸ್ ಹಿಡಿದು ತಲೆನೋವು, ಅಲ್ಲಿ ಒಳಗೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಗಾಡಿನಲ್ಲಿ ಹೋಗ್ತಿದ್ದೀನಿ. ಸೊ ಲೊಕೇಶನ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಮ್ಮ ಪಾಪು ಮತ್ತೆ ನೋಡ್ಕೊತಾ ಇದೆ. ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ರೀ. ಮೂವಿ ಕವರ್ ಕಾರಲ್ಲಿದೆ. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಗಿಫ್ಟ್ಸ್ ಏನು ತೊಗೊಂಡೋಗ್ತಿಲ್ಲ. ಕವರ್ ಒಳಗಡೆಗೆ ಕಾಸು ಹಾಕ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು. ಅವತ್ತು ಚೇಂಜ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಂದು 10 ತೊಗೊಂಡಿದ್ದು. ಇದೆಯೋ ಇಲ್ವೋ ಗೊತ್ತಿಲ್ಲ, ಕವರ್ ಬೇರೆ. ಗೈಸ್, ಕವರ್ ಇಲ್ಲ. ಸೊ ಅಂದಿವೆ ಹೋಗ್ತಿರ್ಬೇಕಾದ್ರೆ ಕವರ್ನು ತೊಗೊಂಡು ಹೋಗಬೇಕು. ಬನ್ನಿ ಇವಾಗ ಹೊರಡೋಣ. ಗೈಸ್, ಎಲ್ಲ ಬ್ಲಾಕ್ ಮ್ಯಾಚಿಂಗು. ಸ್ಲಿಪ್ಪರು ಕೂಡ ಬ್ಲಾಕ್ ಕಲರೇ ಹಾಕಿದ್ದೀನಿ. ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು.
ಎಲ್ಲ ಬ್ಲ್ಯಾಕ್ ಕಲರೇ, ಬಟ್ ನನಗೆ ಇಷ್ಟ ಬ್ಲ್ಯಾಕ್ ಕಲರು, ಅದರಿಂದ ಹಾಕೊಂಡು ಹೋಗ್ತಿದ್ದೀನಿ. ಮತ್ತೆ ಎಲ್ಲ ಕಾಣಿಸ್ತಾನೆ ಇಲ್ಲ, ತೋರಿಸೋಣ ಅಂತಂದರೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ಹೋಗೋದೇನೆ ಒಂದು ಹಾಫ್ ಆನ್ ಅವರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ ಅಮ್ಮ. ಈ ಹಿಂದೆ 2 ಕಿಲೋಮೀಟರ್ ಇತ್ತು, ಫುಲ್ಲು ಖರಾಬ್ ಆಗಿಬಿಟ್ಟಿದೆ ರೋಡಂತೂ, ಓಡ್ಸೋಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಗೈಸ್ ಇನ್ನು 5 ಕಿಲೋಮೀಟರ್ ಇದೆ. ಇಲ್ಲಿ ಪೊಲೀಸ್ ಇದ್ರು, ಏನೇ ಡ್ರೈವಿಂಗ್ ಲೈಸೆನ್ಸ್ ಇದ್ರು ಪೊಲೀಸ್ ನೋಡ್ಬಿಟ್ರೆ ನಂಗೆ ಭಯ ಆಗ್ಬಿಡುತ್ತೆ. ಯಾಕೆ ಅಂತಾನೆ ಗೊತ್ತಿಲ್ಲ. ಓಡಿಸುವಾಗೆಲ್ಲ ಲಾಸ್ಟ್ ಟೈಮ್ ನನ್ನ ಹತ್ರ ಅವಾಗ ಡ್ರೈವಿಂಗ್ ಲೈಸೆನ್ಸ್ ಇರ್ಲಿಲ್ಲ, ಅವಾಗ ಹೋಗಿ ಅವಾಗೆ ಕುದುರ್ಸಕ್ ಹೋಗ್ಬಿಟ್ಟಿದ್ದೆ ಅವರು ಸ್ಟಾಪ್ ಮಾಡಿ ಅಂತ. ಅಂದ್ರೆ ಅಷ್ಟು ನರ್ವಸ್ ಆಗ್ಬಿಡ್ತೀನಿ ಪೊಲೀಸ್ ನೋಡಿದ್ರೆ. ಈಗ ಬನ್ನೇರ್ಘಟ್ಟ ಮೈನ್ ರೋಡ್ ಅಲ್ಲಿ ಇದೀನಿ. ಇನ್ನು 5 ಕಿಲೋಮೀಟರ್ ತೋರಿಸ್ತಿದೆ. ನಮ್ಮ ಮನೆಯಿಂದ ಹಾಫ್ ಆನ್ ಅವರ್ ಆಗುತ್ತೆ ಪಕ್ಕ. ರೋಡ್ ಚೆನ್ನಾಗಿದ್ರೆ ಬೇಗ ಹೋಗ್ಬಹುದು. ರೋಡು ಫುಲ್ಲು ಹಾಳಾಗ್ಬಿಟ್ಟಿದೆ. ಈ ಗೊಟ್ಟಿಗೆರೆ ನಿಯರ್ ರೂಟ್ ಏನಿದೆ ಅದರಲ್ಲಿ. ನಾನು ಈ ರೂಟಿಗೆ ಬಂದೇ ಇಲ್ಲ, ಸೊ ಅದಕ್ಕೆ ಲೊಕೇಶನ್ ನೋಡ್ಕೊಂಡು ಓಡಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಸೈಟ್ ತಗೊಂಡಿದ್ರು, ಅದ್ರ ರಿಜಿಸ್ಟ್ರೇಷನ್ಗೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಬಂದಿದ್ದು. ಇದು ಬನ್ನೇರ್ಘಟ್ಟಕ್ಕೆ ಬರುತ್ತೆ ರಿಜಿಸ್ಟ್ರೇಷನ್ನು. ಅದ್ಬಿಟ್ರೆ ನಾನು ಈ ರೂಟಿಗೆ ಬಂದೇ ಇಲ್ಲ. ಲೊಕೇಶನ್ ನೋಡ್ಕೊಂಡು ಓಡಿಸ್ತಿರೋದ್ರಿಂದ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಬನ್ನಿ ಇವಾಗ ಹೋಗೋಣ. ಗೈಸ್ ಇಲ್ಲಿಂದ 500 ಮೀಟರ್ ಇದೆ. ಮುಯಿ ಕವರೇ ತಗೊಂಡಿಲ್ಲ, ಮರ್ತ್ಕೊ ಬಂದ್ಬಿಟ್ಟಿದ್ದೀನಿ. ಸೊ ಈ ಶಾಪಲ್ಲಿ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಇದೆಯೋ ಇಲ್ವೋ ನೋಡೋಣ, ಇದ್ರೆ ತಗೋತೀನಿ. ಗೈಸ್ ಫೈನಲಿ ಸಿಕ್ತು. ಬನ್ನಿ ಇವಾಗ ಹೋಗೋದೇನೇನೆ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ಇಲ್ಲಂತೂ. ಮೈನ್ ರೋಡ್ ಓಡ್ಸೋದ್ ಕಷ್ಟ. ಅದೇ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಓಡಿಸ್ಬೋದು, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಬನ್ನಿ ಇವಾಗ ಹೋಗೋಣ. ಗೈಸ್ ಲೊಕೇಶನ್ ಎಂಡ್ ಆಯ್ತು, ಬಟ್ ಮನೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರ ಮಗ ಬರ್ತಾನಂತೆ, ಅದಕ್ಕೆ ಅವನೇ ಕಾಲ್ ಪಿಕ್ ಮಾಡ್ದ, ಅಕ್ಕ ಬರ್ತೀನಿ ರೀ ಅಂತ ಹೇಳ್ದ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಲೊಕೇಶನ್ ಎಂಡ್ ಆಗಿದೆ, ಬಟ್ ಮನೇನೆ ಎಲ್ಲಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ತುಂಬಾ ಮನೆಗಳಿದೆ ಇಲ್ಲಂತೂ. ಗೈಸ್ ಇದೇನೆ ಮನೆ. ಬಂದ್ಬಿಟ್ಟು ಮತ್ತೆ ವಾಪಸ್ ಹೋದೆ, ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಬನ್ನಿ ಇವಾಗ ಹೋಗೋಣ. ಊಟ ಎಲ್ಲ ಕೆಳಗಡೆ ಹಾಕ್ಸ್ಬಿಟ್ಟಿದ್ದಾರೆ. ನೋಡಿ ಗೈಸ್ ಇವರೇ ಶ್ವೇತಾ ಅಕ್ಕ. ನೋಡಿ ಗೈಸ್ ಈ ಮನೆ ಲಕ್ಷ್ಮಿ ಇವರೇ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲೆ ಗಿಡನೂ ಹಾಕಿದ್ದಾರೆ. ನೋಡಿ ಗೈಸ್ ತಾಂಬೂಲಕ್ಕೇನೋ ಜೋರಾಗಿ ತರ್ಸೈತ್ ನಮ್ಮಕ್ಕ. ನೋಡಿ ಇವತ್ತು ನಮ್ಮ ಶ್ವೇತಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತುಂಬಾ ಕ್ಯೂಟ್ ಕಾಣಿಸ್ತೈತೆ. ಏನಕ್ಕ ಮೇಕಪ್ ಮಾಡ್ಕೊಂಡಿಲ್ಲ ನೀನು? ನನ್ನ ಫ್ರೆಂಡ್ ಲೇಟಾಗಿ ಬಂದ್ಲು, ಅದಕ್ಕೆ ಮೇಕಪ್ ಮಾಡ್ಕೊಳಕ್ ಆಗ್ಲಿಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಮೇನ್ ಪಿಲ್ಲರೇ ಇವರು. ಏನಾದ್ರೂ ಮಾಡು ಮನೇಲಿ ಇರ್ತೀಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಅದಕ್ಕೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಲುಕ್. ಇನ್ನೂ ಒಂಚೂರು ಮೇಕಪ್ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಬೇಸಿಕ್ಸ್ ಅಲ್ಲಿ ಏನಾದ್ರು ಒಂಚೂರು ಕಾಜಲ್ಲು, ಏನಾದ್ರು ಲಿಪ್ಸ್ಟಿಕ್ ಹಾಕೋಬೇಕು ತಾನೆ. ಹೋಗ್ಲಿ ಬಿಡಾಯ್ತು. ಯಾರ್ದು? ನನ್ನ ಫ್ರೆಂಡ್ ಮಗಳು ದೊಡ್ಡವಳಾಗಿರ್ತಾಳೆ, ಸ್ವಲ್ಪ 1-2 ವರ್ಷ ಆಗಿರುತ್ತಲ್ಲ, ಅವಳು ಬೇಗ ಬರ್ತಾಳಲ್ಲ, ಅವಾಗ ಮೇಕಪ್ ಮಾಡ್ಕೋಬಹುದು ನಾನು. ಮನೆ ನೋಡಿ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಓಪನ್ ಕಿಚನ್, 2 BHK. ಇನ್ ಕೆಳಗೆಲ್ಲ ರೆಂಟೆಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ, ಚೆನ್ನಾಗಿದೆ. ಗೈಸ್ ಇವಾಗ ಹೋಗ್ತಾ ಇದೀವಿ ಮನೆಗೆ. ಶ್ವೇತಕ್ಕ ಇಲ್ಲೇ ಇರುತ್ತೆ. ಇವರು ಬಸ್ಸಲ್ಲಿ ಹೋಗ್ತೀರಾ ನೀವು? ನಾನು ಇನ್ನು ಹಾಫ್ ಆನ್ ಅವರ್ ಆಗುತ್ತೆ ಓಡ್ಸೋದಕ್ಕೆ. ನೋಡಿ ಗೈಸ್ ಹೆಂಗ್ ನಗ್ತೈತೆ ಈ ಅಕ್ಕ. ಏನ್ ಗೊತ್ತಾ, ವಿಡಿಯೋ ಏನಕ್ಕ ಮಾಡ್ಲಿ ಅಂತ ಕೇಳಿದ್ರೆ ಅಡ್ಗೆ ಮಾಡ್ದೆ, ಮನೆ ಒರೆಸ್ದೆ, ಇದನ್ನೇ ಮಾಡಿ ಹಾಕು ಅಂತ ಹೇಳ್ತಿದ್ದು. ನನ್ನ ಅಪ್ಡೇಟ್ ಮಾಡ್ತಿದ್ರೆ ನೋಡಿ ನಗ್ತೈತೆ. ಏನ್ ಹೇಳೋದು ಹೇಳಿ ಇದಕ್ಕೆ? ಹೊಗಳುತ್ತಾ ಇದೀಯಾ? ಹೋಗ್ತಾ ಇದ್ದೀನಿ. ಪಾಪು ಎದ್ದಿದ್ಯಂತೆ, ಅಂದ್ರೆ ಮಲ್ಗೆ ಇಲ್ಲ, ಅವಳು ಆಟ ಆಡ್ತಿದ್ದಳಂತೆ. ನಮ್ಮ ಅತ್ತೆ ಮತ್ತೆ ನಮ್ಮಮ್ಮ ಇಬ್ರು ಕೂಡ ನೋಡ್ಕೊಂತಾ ಇದ್ದಾರೆ. ಹತ್ತಿಂದ ಏನೋ ಮ್ಯಾಪ್ ನೋಡ್ಕೊಂಡು ಬಂದೆ. ಸೊ ಸ್ವಲ್ಪ ಜಾಸ್ತಿ ಹೊತ್ತಾಯ್ತು. ಇವಾಗ ರೂಟ್ ಗೊತ್ತಾಯ್ತಲ್ಲ, ಸೊ ಬೇಗ ಹೋಗ್ಬಿಡ್ತೀನಿ ಮನೆಗೆ. ಇಲ್ಲ ಅಂತ ಹೇಳಿದ್ರು 20 ಮಿನಿಟ್ಸ್ ಅಲ್ಲೆಲ್ಲ ಮನೆಗೆ ಹೋಗ್ತೀನಿ. ಸೊ ಬನ್ನಿ ಬೇಗ ಹೋಗೋಣ. ಗೈಸ್ ಏನ್ ಗೊತ್ತಾ, ಏನ್ ನಗು ಬರ್ತೈತೆ ಅಂದ್ರೆ, ಮಾರ್ನಿಂಗು ನನ್ನ ಹಸ್ಬೆಂಡು ಮತ್ತೆ ಪಾಪು ಎದ್ದಿರ್ಲಿಲ್ಲ, ತುಂಬಾ ಲೇಟ್ ಆಗಿದ್ರು. ಅದಕ್ಕೆ ನೆನ್ನೆ ಬೆಡ್ ಕವರ್ ನೀವೇ ಚೇಂಜ್ ಮಾಡ್ರಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಈಗ ಹಾಕ್ಬಿಟ್ಟು ಹೋಗಿದ್ದೀನಿ. ನನ್ನ ಹಸ್ಬೆಂಡ್ ಚೇಂಜ್ ಮಾಡಿದ್ದಾರೆ. ಯೂಶಲಿ ನನ್ನ ಹಸ್ಬೆಂಡ್ ಈ ಥರ ಕೆಲಸ ಎಲ್ಲ ಮಾಡಲ್ಲ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರು ಮಾಡಿರೋದು, ಇಲ್ಲ ಬಿಫೋರ್ ಮಾಡಿದಾರ ನಂಗೆ ನೆನಪಿಲ್ಲ. ಬಟ್ ನಾನು ನೋಡಿರಂಗೆ ಇದೇ ಫಸ್ಟ್ ಟೈಮ್ ಈ ಥರ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿರೋದು. ಗೈಸ್ ಟೈಮ್ ಇವಾಗ 2:45 ಆಗಿದೆ. ಇವಾಗ ಬಂದೆ. ನಮ್ಮ ಪಾಪ ಸದ್ಯ ಮಲ್ಕೊಂಡಿದ್ದಾಳೆ ನಮ್ಮ ಅತ್ತೆ ಹತ್ರ.
ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು. ಏನು ಗೊತ್ತಾ ಗೈಸ್, ಇವತ್ತು ನಾನು ಹೋಗಿದ್ನಲ್ಲ, ಅವ್ರ ನೇಮ್ ಬಂದು ಶ್ವೇತಾ ಅಂತ ಹೇಳ್ಬಿಟ್ಟು. ಜೀವನನ ಯಾವ ಥರ ಮಾಡಬೇಕು ಅಂತ ಬೆಸ್ಟ್ ಎಕ್ಸಾಂಪಲ್ ಅವ್ರದ್ದೇನೆ. ಯಾಕೆಂತಂದರೆ ಅವ್ರಿಗೆ ಬರೋ ಆದಾಯದಲ್ಲಿ ತುಂಬಾ ಮಿತವಾಗಿ ಬಳಸಿ ಆ ಮನೇನ ಕಟ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಅಂದರೆ ಹಳ್ಳಿ ಸೈಡ್ 2 ಎಕರೆ ಜಮೀನು ಇರೋದು ಒಂದೇ, ಸಿಟಿನಲ್ಲಿ ಒಂದು ಆ ಥರ ಮನೆ ಇರೋದು ಒಂದೇ. ಅವರೇ ಓನ್ ದುಡ್ಡಿನಲ್ಲಿ ಸೈಟ್ ತೆಗೆದು ಮನೆ ಕಟ್ಟಿರುವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ರೆಂಟ್ ಪೇ ಮಾಡಿ ಮನೇಲಿರ್ತಾರೆ ಗೊತ್ತಾ, ಅವರಿಗೆ ಕೇಳಿ ಎಷ್ಟು ಡಿಮ್ಯಾಂಡ್ ಇದೆ ಮನೆಗಳು ಈ ಸಿಟಿನಲ್ಲಿ ಅಂತ ಹೇಳ್ಬಿಟ್ಟು. ನಾವು ಹಳ್ಳಿನಲ್ಲಾದ್ರೂ ಆ ಜಮೀನ್ಗೆ ಏನಾದರೂ ಬೆಳೆ ಬೆಳೆದು ನಾವು ಇನ್ಕಮ್ ತೆಗೆದ್ರೆ ಮಾತ್ರನೇ ಆದಾಯ. ಬಟ್ ಇಲ್ಲಿ ಹಂಗಲ್ಲ, ನಾವು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಆ ಥರ ಅಂದರೆ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿ ಬಾಡಿಗೆಗೆ ಬಿಟ್ಟರೆ ಆರಾಮಾಗಿ ಲೈಫೇ ಒಂಥರ ಆರಾಮಿರುತ್ತೆ. ಹಾಗೆ ನಾನು ಹೇಳ್ದಂಗೆ ಅವರು ತುಂಬಾ ಕಷ್ಟಪಟ್ಟು ಆ ಮನೆನ ಕಟ್ಕೊಂಡಿರುವಂಥದ್ದು. ನಾನು ತುಂಬ ವರ್ಷದಿಂದ ಅವ್ರನ್ನ ನೋಡಿದ್ದೀನಿ. ಹೇಗೆ ಅಂತ ಹೇಳಿದ್ರೆ ಅಕ್ಕ, ನನಗೂ ಅಷ್ಟೇ, ಅವ್ರಿಗೆ ಅಂತ ಅಲ್ಲ, ನನಗೂ ಕೂಡ ಪರ್ಸ್ನಲಿ ನನ್ನ ಹತ್ರ ಒಂದು ಲಾಂಗ್ ಹಾರ ಇದೆ ಗೋಲ್ಡ್‌ದು. ಅದನ್ನ ನಾನು ಮತ್ತೆ ನನ್ನ ತಂಗಿ ಒಟ್ಟಿಗೆ ತಗೊಂಡಿದ್ದು. ನಾನೇನ್ ಅನ್ಕೊಂಡೆ 30 ಇಲ್ಲ 40 ಗ್ರಾಮ್‌ಗೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ನಾನು ಪ್ರತಿ ವಿಷಯನೂ ಕೂಡ ಆ ಅಕ್ಕನ ಹತ್ರ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಷಯನೂ ಕೂಡ ಶೇರ್ ಮಾಡ್ತೀನಿ ಆ ಅಕ್ಕನ ಹತ್ರ. ನನಗಿನ್ನ ಬಿಫೋರ್ ಮ್ಯಾರೇಜು ನಾನು ಆ ಲಾಂಗ್ ಹಾರನ ತಗೊಂಡಿದ್ದು. ನಾನು ಹಾಗೆ ಕೇಳಿದೆ, "ಅಕ್ಕ ಈ ಥರ ತಗೊಳ್ಳೋಣ ಅಂತ ಇದ್ದೀನಕ್ಕ" ಅಂತ ಹೇಳ್ಬಿಟ್ಟು. ಬಟ್ ಆ ಅಕ್ಕ ಹೇಳ್ತು, "ತಗೊಳ್ಳೋದು ತಗೋತೀಯಾ, ಇನ್ನ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ ದೊಡ್ಡದು ತಗೋ" ಅಂತ ಹೇಳ್ತು. ನಂಗೆ ಯಾಕೋ ಒಂಥರ ತಲೆಯಲ್ಲಿ ಹುಳ ಬಿಡ್ತು ಆ ಯಕ್ಕ. ನಾನು ಇದೇನು ಹಿಂಗೆ ಹೇಳ್ತಲ್ಲ, ಇನ್ನೂ ಸ್ವಲ್ಪ ಇನ್ವೆಸ್ಟ್ ಮಾಡ್ಲಾ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿದೇ ತಗೊಂಡೆ. ನನಗೆ ನನ್ನ ತಂಗಿಗೆ ಇಬ್ರಿಗೂನು ಜಾಸ್ತಿದೇ ತಗೊಂಡ್ವಿ ನಾವು. ಇವತ್ತು ನನಗೆ ರಿಯಲೈಸ್ ಆಗುತ್ತೆ ಅದನ್ನ ಥಿಂಕ್ ಮಾಡಿದ್ರೆ. ಅವತ್ತು ನಾನು 30 ಇಲ್ಲ 40ಗೆ ಸಾಕು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಹಾರ ನನ್ನ ಹತ್ರ ಇರ್ತಿರ್ಲಿಲ್ಲ. ನಾನು ಹಾರದ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗಲೂ ನಾವು ಯೋಚನೆ ಮಾಡುವಂಥದ್ದು ದೊಡ್ಡದಾಗಿ ಮಾಡಿದ್ರೆ ಒಂದಲ್ಲ ಒಂದಿನ ನಾವು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ಹಾಗೆ ಆ ಅಕ್ಕ ನನಗೆ ಸಜೆಷನ್ ಕೊಟ್ಟರು, "ನೋಡು ತಗೊಳ್ಳೋದು ತಗೋತೀಯಾ, ಇನ್ನೂ ಸ್ವಲ್ಪ ದೊಡ್ಡದು ತಗೋ" ಅಂತ ಹೇಳ್ಬಿಟ್ಟು. ಅದೊಂದು ಮಾತಿಗೆ ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಇವತ್ತು ಗೋಲ್ಡ್ ರೇಟ್ ನೋಡಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ದುಬಾರಿ ಇದೆ ಅಂತ ಹೇಳ್ಬಿಟ್ಟು. ನಾನು ಈ ಟೈಮಲ್ಲಂತೂ ಅದನ್ನು ತಗೊಳಕ್ಕೆ ಆಗ್ತಿರ್ಲಿಲ್ಲ. ಅವಾಗ ತಗೊಂಡಿದ್ದೇನೆ ಬೆಸ್ಟ್ ಅಂತ ಅನ್ನಿಸ್ತು. ಹಾಗೆ ಪ್ರತಿ ವಿಷಯದಲ್ಲೂ ಅಷ್ಟೇ ನನಗೆ ತುಂಬಾನೇ ಒಳ್ಳೊಳ್ಳೆ ಸಜೆಷನ್ಸೇ ಕೊಟ್ಟಿದೆ ಆ ಅಕ್ಕ. ಇನ್ನು ಮದುವೆ ವಿಷಯದಲ್ಲಿ ಆಗಿರ್ಬೋದು, ನನಗೆ ಮದುವೆ ಸ್ವಲ್ಪ ಡಿಲೇ ಆಗಿ ಮದುವೆ ಆಗಿದ್ದು. ನಾನು ಏನಾದರೂ ನಮ್ಮಮ್ಮ ಸ್ವಲ್ಪ ಒಂಥರ ಮದುವೆ ಅಂತ ತುಂಬಾನೇ ಇದು ಮಾಡೋರು. ನಾನು ಮನಸ್ಸಿಗೆ ತಗೊಳ್ತಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಬಟ್ ನಮ್ಮ ತಾಯಿ ತುಂಬಾನೇ ಅಳ್ತಿದ್ರು, ಮದುವೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನಾನು ತಲೆ ಕೆಡಿಸ್ಕೊಂಡು ಆ ಅಕ್ಕನ ಹತ್ರ ಹೇಳ್ತಿದ್ದಾಗ ಆ ಅಕ್ಕ ಒಂದೇ ಮಾತು ಹೇಳ್ತಿದ್ದು, "ಒಳ್ಳೆ ಹುಡುಗ ಸಿಗ್ತಾನೆ, ನಿನಗೂ ಒಂದು ಒಳ್ಳೆ ಜೀವನ ಸಿಗುತ್ತೆ, ನೀನು ಟೆನ್ಷನ್ ಆಗಬೇಡ, ಕೂಲಾಗಿರು ಅಂತ ಹೇಳ್ಬಿಟ್ಟು. ಪ್ರತಿ ವಿಷಯದಲ್ಲೂ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದೆ ಆ ಅಕ್ಕ. ಇವಾಗ ಲಾಸ್ಟ್ ಇಯರ್ ಅಷ್ಟೇ ಅವ್ರು ಮನೆ ಕಟ್ಟಿದ್ದು. ಅಂದರೆ ರೀಸೆಂಟಾಗೇ ಒಂದು 6 to 7 ಮಂತ್ಸ್ ಆಗಿರ್ಬೇಕು ಅನ್ಸುತ್ತೆ. ಒಂದು 8 to 9 ಮಂತ್ಸ್ ಅನ್ಸುತ್ತೆ ಗೃಹ ಪ್ರವೇಶ ಆಗಿ. ಒಬ್ಬನೇ ಒಬ್ಬ ಮಗ ಇದ್ದಾನೆ ಅವ್ರಿಗೆ. ಅವ್ರು ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಸತ್ಯನಾರಾಯಣ ಸ್ವಾಮಿ. ಆದಷ್ಟು ಅವ್ರಿಗೆ ಒಳ್ಳೇದೇ ಆಗಲಿ ಲೈಫಲ್ಲಿ ಅಂತ ಕೇಳ್ಕೊತೀನಿ. ತುಂಬಾನೇ ಆ್ಯಕ್ಟಿವ್ ಆ ಅಕ್ಕ ಅಂತೂ. ನೀವು 1-2 ಸಾರಿ ಅವರು ವಿಡಿಯೋದಲ್ಲಿ ಅಷ್ಟು ಮಾತಾಡಕ್ಕೆ ಹೋಗಲಿಲ್ಲ. ನೀವು ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಒಂಥರ ಎಲ್ಲನೂ ತಿಳ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ನನಗಂತೂ ಒಳ್ಳೊಳ್ಳೆ ಸಜೆಷನ್ಸೇ ಕೊಟ್ಟಿದೆ ಆ ಅಕ್ಕ. ಇವತ್ತು ಹೋಗಿದ್ದು ತುಂಬ ದಿನದ ನಂತರ ನಾನು ಅವ್ರನ್ನ ಮೀಟ್ ಮಾಡಿದ್ದು. ತುಂಬಾನೇ ಖುಷಿ ಆಯಿತು. ಅದನ್ನೇ ಹೇಳ್ತಿದ್ರು, "ಕೊನೆಗೂ ಬಂದಲ್ಲ ಮನೆಗೆ" ಅಂತ ಹೇಳ್ಬಿಟ್ಟು. ನೋಡಿ, ದೇವರು ಇವತ್ತು ಕರೆಸ್ಕೊಬೇಕು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ, ಇವತ್ತು ಬರಲಿ ಅಂತ ಬರ್ದಿತ್ತಂತ ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ನನ್ನ ಕೈಲಿ ಹೋಗೋಕ್ಕಾಗಿದ್ದು. ನನಗಂತೂ ತುಂಬ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.